ಶ್ರವಣ ಕನ್ನಡ ಪಾಡ್ಕ್ಯಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ, ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ. ಈ ಸರಣಿಯಲ್ಲಿ ಕೇಳಿ ಸಂಗಾತಿ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾ ರವರ ಧ್ವನಿಯಲ್ಲಿ. ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ರವರಿಂದ. ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿರಿ. ಸಂಗಾತಿ ಪಾಡ್ಕ್ಯಾಸ್ಟ್ ಭಾಗ 13 ಕೇಳುವ ಮುನ್ನ ಇಲ್ಲಿಯವರೆಗೆ. ಸುಲೋಚನಾ ಅರುಣಳ ಮಾತಿನಿಂದ ರಾಘವನ ಬಗೆಗೆ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಅವನ ವೈಯಕ್ತಿಕ ಬದುಕು ತಿಳಿದು ಅರುಣಳ ನಿರ್ಧಾರ ಸರಿ ಎನಿಸುತ್ತದೆ. ಅವಳ ನಿರ್ಧಾರವನ್ನು ವಿಠಲಕೃಷ್ಣನು ತನ್ನ ಅಮ್ಮನೊಂದಿಗೆ ಅನುಮೋದಿಸುತ್ತಾನೆ. ವಿಠಲನ ಮಾತಿಗೆ ಸುಲೋಚನಾರವರು ನೊಂದ ಧ್ವನಿಯಲ್ಲಿ ನುಡಿದ್ರು. ವಿಠಲ, ಕಾರಣ ಸರಿ ಅನಿಸಿದ್ರೆ ಆದ ಮದುವೆಗಳು ಕೂಡ ಮುರಿದು ಬೀಳುತ್ತೆ. ಆದರೆ ನಿನ್ನ ನಿಶ್ಚಿತಾರ್ಥ ನಿಂತಾಗ ಹೆಣ್ಣಿನ ಮನೆಯವರು ಕಾರಣ ಹೇಳಲಿಲ್ಲ. ನಿನ್ನನ್ನು ನಾವು ಯಾಕೆ ಅಂತ ಕೇಳಲಿಲ್ಲ. ಆದರೆ ಆದ ನೋವು ಮಾತ್ರ ಇನ್ನೂ ಹೊಸದಾಗೇ ಇದೆ. ಅವಳನ್ನು ನೀನು ಯಾಕೆ ಬೇಡ ಅಂದೆ ಅಂತ ಈಗಲೂ ನಾನು ನಿನ್ನನ್ನು ಕೇಳಲ್ಲ. ನಿನ್ನ ಬಾಳ ಸಂಗಾತಿ ಆಗೋಳನ್ನು ನೀನೇ ಒಪ್ಕೊಂಡು ಕರ್ಕೊಂಡು ಬಾ. ನಾವು ಹಿರಿಯರಾಗಿ ಖಂಡಿತ ಆ ವಿಚಾರದಲ್ಲಿ ನಿನಗೆ ಅಡ್ಡಿ ಮಾಡೋದಿಲ್ಲ. ನಮ್ಮ ದೃಷ್ಟಿಕೋನ ನಿಮ್ಮ ದೃಷ್ಟಿಕೋನ ಬೇರೆ ಆಗಿರೋದೇ ಈ ಗೊಂದಲಕ್ಕೆಲ್ಲ ಕಾರಣ. ನಮ್ಮ ಅಂತಿಮ ಗುರಿ ನೀವು ಭವಿಷ್ಯದಲ್ಲಿ ಚೆನ್ನಾಗಿರಬೇಕು ಅನ್ನೋದಷ್ಟೇ. ಹಿಂದಿನದನ್ನೆಲ್ಲ ನೆನಪು ಮಾಡಿಕೊಂಡು ಕಣ್ತುಂಬಿಕೊಂಡ ಅಮ್ಮನನ್ನು ನೋಡಿ ವಿಠಲನ ಮನಸ್ಸು ನೊಂದಿತು. ಅಮ್ಮ, ಆಗ ಹೇಳಬೇಕು ಅನ್ನಿಸ್ಲಿಲ್ಲ. ಈಗಲೂ ಅದಕ್ಕೆ ನಿನ್ನ ಅಭಿಪ್ರಾಯ ಏನು ಅಂತ ನಾನು ಕೇಳೋದಿಲ್ಲ. ಅದೆಲ್ಲ ಮುಗಿದ ಭೂತಕಾಲದ ಕಥೆ. ಆ ಹುಡುಗಿ ಮನೆಯವರು ಹೈ ಸೊಸೈಟಿಯವರಲ್ವಾ. ಅವಳಿಗೆ ಕೂಡ ಕುಡಿಯೋದು, ಸಿಗರೇಟ್ ಸೇದೋದು ಇತ್ಯಾದಿ ಅಭ್ಯಾಸಗಳಿತ್ತು. ಪಾರ್ಟಿಗಳಿಗೆ ಹೋಗೋದು ಅವರ ಜೀವನದ ಮುಖ್ಯ ಗುರಿಯಂತೆ. ಅದು ಅವರ ಸ್ಟೇಟಸ್ ತೋರಿಸುತ್ತಂತೆ. ಅದೆಲ್ಲ ತುಂಬ ಸಹಜ. ಮತ್ತು ಗೆಳೆಯರಿರೋದು, ಡೇಟಿಂಗ್ ಮಾಡೋದು ಅದೆಲ್ಲ ಪಾಶ್ಚಾತ್ಯ ಸಂಸ್ಕೃತಿ ಅನುಕರಣೆ ಇಲ್ಲದೇ ಇದ್ದರೆ ಅವರನ್ನು ಅನಾಗರಿಕರಂತೆ ನೋಡ್ತಾರಂತೆ ಅವರ ಸೊಸೈಟಿನಲ್ಲಿ, ಗ್ರೂಪ್ನಲ್ಲಿ. ಅದನ್ನು ಅವಳು ನಂಗೆ ಹೇಳಿದ್ಲು. ನಾವು ಆ ಥರ ಹೈ ಸೊಸೈಟಿಯವರು ಅಲ್ವಾ. ನಮಗೆ ಅಂಥ ಮನೋಭಾವ ಇಲ್ಲ. ನಮ್ಮ ದುಡಿಮೇಲಿ ಅಷ್ಟೆಲ್ಲ ನಾವು ಸರಿದೂಗ್ಸೋಕ್ಕಾಗಲ್ಲ. ಅವಳ ತಂದೆ ಅವಳಿಗೆ ಕೊಡ್ತಾರೆ ಅಂದ್ಕೊಂಡ್ರು ಎಲ್ಲಿವರೆಗೆ? ಅಮ್ಮ, ಖಂಡಿತ ನನಗೆ ನನ್ನ ಸಂಗಾತಿ ಆಗೋವಳ ಬಗೆಗೆ ಒಂದು ಕನಸಿದೆ. ಮೊದಲು ನನ್ನ ಮನ ಅವಳನ್ನು ಒಪ್ಕೋಬೇಕು. ನನಗೆ ಸಹ್ಯವೆನಿಸುವಂತೆ ಇರುವವಳು. ಅವಳ ರೂಪ, ಓದು, ಹಣ ಇದೆಲ್ಲ ಒಂದು ಕಡೆ ಆದರೆ ಮುಂದೆ ಬರೋ ನಮ್ಮ ಮಗುವಿಗೆ ಪ್ರೀತಿ ತುಂಬಿ ಎದೆಗಾನಿಸಿಕೊಂಡು ಸಾಕುವ ಒಳ್ಳೆ ಅಮ್ಮ, ಗುರು ಅವಳಾಗಬೇಕು ಅನ್ನೋದು ನನ್ನ ಆಸೆ. ನನ್ನ ಮುಖದಲ್ಲಿ ಒಂದು ಸಣ್ಣ ನೋವು ಕಂಡರೂ ಕಾಳಜಿ ವಹಿಸಿ ಸಾಂತ್ವನ ಮಾಡಿ ನನ್ನೊಡನೆ ಸ್ನೇಹಿತೆಯಾಗಿ, ಗುರುವಾಗಿ, ಎಲ್ಲ ಕಷ್ಟಗಳನ್ನು ಸಹಿಸುವ ಅಮ್ಮನಾಗಿ ನೀನು ಇರೋದನ್ನು ಕಂಡಾಗಲೆಲ್ಲ ನನ್ನ ಮಗುವಿಗೂ ನಿನ್ನಂತೆ ಆಡಿಸಿ, ಹಾಡಿ, ತಟ್ಟಿ ನಿದ್ದೆ ಮಾಡಿಸುವ, ಪ್ರೀತಿಯಿಂದ ನೋಡಿಕೊಳ್ಳೋ ಅಮ್ಮ ಇರಲಿ ಅನಿಸುತ್ತೆ. ಅಮ್ಮನ ಪ್ರೀತಿ ಮಗುವಿನ ಮೇಲೆ ಇರೋದು ಸತ್ಯ. ಆದರೆ ಅದನ್ನು ಹೊರಚೆಲ್ಲೋ ವ್ಯವಧಾನ, ವ್ಯವಸ್ಥೆ ಎರಡೂ ಬೇಕಾಗತ್ತೆ. ಅದಕ್ಕೆ ಕೆಲವು ಮೂಲಭೂತ ಮೌಲ್ಯಗಳು ಹೆಣ್ಣಿನಲ್ಲಿರಬೇಕು. ಅದು ಅರಿವಿಲ್ಲದೆ ಇರೋರು ಅಥವಾ ಆ ಮೌಲ್ಯಗಳ ಅವಶ್ಯಕತೆ ಈ ಕಾಲಕ್ಕೆ ಇಲ್ಲ ಅಂದ್ಕೊಳ್ಳೋರು ನನಗೆ ಖಂಡಿತ ಸಂಗಾತಿಯಾಗಿ ಬೇಡ ಅನಿಸುತ್ತೆ. ಸ್ವಸ್ಥ ಸಮಾಜಕ್ಕೆ ಅಮ್ಮಂದಿರ ಕೊಡುಗೆ ಅತಿ ಅಮೂಲ್ಯವಾದದ್ದು. ಅಮ್ಮಂದಿರೆಲ್ಲ ಕಳೆದು ಹೋದರೆ ಈ ಸಮಾಜವನ್ನು ನಿಯಂತ್ರಿಸೋರು ಯಾರು? ಅದಕ್ಕೆ ಬೇಡ ಅಂದೆ. ಸಮಾಜವನ್ನು ನೋಡುವವರ ದೃಷ್ಟಿಕೋನ ಒಬ್ಬೊಬ್ಬರದು ಒಂದೊಂದು ತೆರನಾಗಿರುತ್ತೆ. ಆದರೆ ಸತ್ಯ ಬೇರೆಯೇ ಇದೆ.
ಅದಕ್ಕೆ ನಮ್ಮ ಮನಕ್ಕೆ ಸಹ್ಯ ಎನಿಸುವುದು ಉತ್ತಮ. ನಮ್ಮ ಎಲ್ಲ ಅವಶ್ಯಕತೆಗಳು ಸರಿ ಹೋಗುವಂಥವರು ಸಿಗೋದು ತುಂಬ ಕಷ್ಟ. ಸಿಕ್ಕರೂ ಮನಸ್ಸಿಗೆ ಒಪ್ಪಿಗೆ ಆಗದೇ ಇದ್ದರೆ ಅವರು ನಮಗೆ ಸಂಗಾತಿಯಾಗಕ್ಕೆ ಸಾಧ್ಯನೇ ಇಲ್ಲ. ಮನ ಒಪ್ಪಿದವರು ಸಿಕ್ಕಿದ್ರೆ ಅವರ ಎಲ್ಲ ನ್ಯೂನತೆ, ಅವರ ಸ್ವಭಾವಕ್ಕೆ ಒಗ್ಗಿಕೊಳ್ಳಲು ನಮ್ಮ ಮನಸ್ಸು ಸಿದ್ಧಪಡಿಸ್ಕೊಳ್ತೀವಿ. ಆಗ ನಮ್ಮ ಸಂಗಾತಿಗೊಂದು ಅರ್ಥ ಬರುತ್ತೆ. ಮನ ಒಪ್ಪಿದ ಮೇಲೆ ಮತ್ತೆಲ್ಲ ಗುಣಗಳು ಗೌಣ ಅನಿಸುತ್ತೆ. ಮಗನ ಮಾತು ಸುಲೋಚನಾ ಅವರನ್ನು ಯೋಚಿಸುವಂತೆ ಮಾಡ್ತು. ಅವನೆಷ್ಟು ಸರಳವಾಗಿ ಹೇಳಿಬಿಟ್ಟ, ಮನ ಒಪ್ಪದವರ ಸ್ವಭಾವಕ್ಕೆ ನಮ್ಮ ಮನ ಸಿದ್ಧ ಆಗತ್ತೆ ಅಂತ. ಇದೊಂದು ರೀತಿಯ ವಿಶ್ವಮಾನ್ಯ ಸತ್ಯ. ಆದರೆ ಮನಸ್ಸು ಒಂದು ವಿಚಿತ್ರ, ಅಷ್ಟೇ ಅದ್ಭುತವಾದುದು. ಕ್ಷಣದಲ್ಲಿ ಬದಲಾಗತ್ತೆ. ಕ್ಷಣದಲ್ಲಿ ಪ್ರೀತಿಗೋ ದ್ವೇಷಕ್ಕೋ ಒಳಗಾಗಿ ಅದನ್ನೇ ಅನುಭವಿಸುತ್ತೆ. ಮತ್ತೆ ಅದನ್ನು ಹಿಂದಿನಂತೆ ಮಾಡಿಕೊಳ್ಳೋಕ್ಕೆ ಬಹಳ ಪ್ರಯಾಸ ಪಡಬೇಕಾಗತ್ತೆ. ಸುಲೋಚನಾ ಮಗನಿಗೆ ನೋಡಿದ್ರು. ವಿಠಲ, ನೀ ಹೇಳಿದ್ದೆಲ್ಲ ಸರಿ, ಆದರೆ ನಂದಿತಳಿಗೆ ಅರುಣಳ ಮನೆಯವರು ಒಪ್ಪಲಿಲ್ಲ ಅಂತ ಹೇಳಿದಾಗ ಜೋರಾಗಿ ಮಾತಾಡಿದ್ಲು. ಅರುಣ ನಿನ್ನ ಮಗನನ್ನು ಇಷ್ಟಪಡ್ತಾಳೆ. ನಿನ್ನ ಮಗನ ಮೇಲೆ ಮನಸ್ಸು ಇರೋದ್ರಿಂದಲೇ ನನ್ನ ಮಗನ್ನ ಬೇಡ ಅಂದಿದ್ದಾಳೆ. ನನ್ನ ಮಗ ಕೇಳಿದ್ನಂತೆ, ನಿಂಗೆ ಯಾರಾದರೂ ಬಾಯ್ ಫ್ರೆಂಡ್ ಇದ್ದಾನಾ, ಇದ್ದರೆ ನೇರವಾಗಿ ಹೇಳು, ನಾನೇನು ಅಂದ್ಕೊಳ್ಳಲ್ಲ ಅಂತ. ಹಾಗಿದ್ದಾಗ ಬಾಯಿ ಬಿಟ್ಟು ನೇರವಾಗಿ ಹೇಳಬೇಕು ತಾನೆ. ನನ್ನ ಮಗ ಈ ಅನುಮಾನ ಮೊದಲೇ ವ್ಯಕ್ತಪಡಿಸ್ದ. ಅಲ್ಲೇ ಇರುವವರು ಅವರ ಮಗ ಇವಳನ್ನು ಇಷ್ಟಪಡದೆ ಇರ್ತಾನಾ ಅಂತ. ನಾನೇ ನೀನು ಹೇಳಿದ್ದನ್ನು ನಂಬ್ದೋಳು ಅಂದ್ಲು ನಂದಿತಾ. ಅದಕ್ಕೆ ನಾನು ಹಾಗೇನಿಲ್ಲಮ್ಮ, ಹಾಗಿದ್ದಿದ್ರೆ ಮದುವೆ ಎಂದೋ ಮಾಡ್ತಾಯಿದ್ವಿ ಅಂದೆ. ಅದಕ್ಕವಳು ನಿಂಗೆ ಗೊತ್ತಿಲ್ಲದೆ ಇರಬಹುದು, ನಿನ್ನ ಮಗನೂ ಇಷ್ಟಪಡದೆ ಇರಬಹುದು, ಆದರೆ ಅವಳಿಗೆ ನಿನ್ನ ಮಗನ ಮೇಲೆ ಮನಸ್ಸಿದೆ, ಅದೇ ನಿಜ. ನೇರ ನಡೆ ಮಾತು ಇಲ್ದವರು ನನಗೂ ಇಷ್ಟ ಇಲ್ಲ. ಅವಳು ಒಪ್ಪಿಕೊಳ್ಳೋನು ಅವಳನ್ನು ಒಪ್ಕೋಬೇಕಲ್ಲ. ಅದು ಯಾವ ಮನ್ಮಥ ಒಪ್ತಾನೋ ನೋಡ್ತೀನಿ. ಈಗಿರೋ ಅಹಂಕಾರ ಬೇಗ ಇಳಿಯತ್ತೆ. ನನ್ನ ಮಗ ಎಷ್ಟೇ ಕೆದಕ್ಕೆ ಮಾತಾಡ್ಸಿದ್ರು ಮಾತನಾಡದೆ ಇರೋ ಅಷ್ಟು ಉದ್ದಟತನ ತೋರಿಸಿದಾಳೆ. ನಿನ್ನ ಮುಖ ನೋಡಿ ಸುಮ್ಮನಿದ್ದೀನಿ. ಇಲ್ದಿದ್ರೆ ಅವಳ ತಂದೆಗೆ ಮಾತಾಡಿ ನಾನು ಯಾರು ಅಂತ ಹೇಳ್ತಾ ಇದ್ದೆ ಅಂತ ಹುಚ್ಚ ಬಟ್ಟೆ ಕೂಗಾಡಿದ್ಲು. ಹೌದು, ನನಗ್ಯಾಕೆ ಇದೆಲ್ಲ ಹೊಳಿಲಿಲ್ಲ? ಈಗೊಮ್ಮೆ ಯೋಚಿಸಿದ್ರೆ ಅವಳು ನಿನ್ನನ್ನು ಇಷ್ಟಪಡ್ತಿರಬಹುದು ಅನಿಸುತ್ತೆ. ಅದಕ್ಕೆ ಅನೇಕ ನಿದರ್ಶನಗಳು ನನ್ನ ಮನದಲ್ಲಿ ಈಗ ಹಾದು ಹೋಗ್ತಾ ಇದೆ. ವಿಠಲ, ನನ್ನ ಮನದ ಮಾತಿದು. ಅರುಣ ನನಗೆ ಸೊಸೆ ಆಗೋದು ತುಂಬ ಇಷ್ಟ. ನಿನ್ನ ಅಭಿಪ್ರಾಯ ಹೇಳು. ನೀನು ಅವಳನ್ನು ಮದುವೆಯಾದರೆ ನನಗಿಂತ ಸಂತೋಷ ಪಡೋರು ಇನ್ಯಾರೂ ಇರೋದಿಲ್ಲ. ಅವಳನ್ನು ನಾನು ಒಪ್ಪಿಸ್ತೀನಿ. ಆ ಮಾತಿಗೆ ವಿಠಲ ನುಡಿದ. ಅಮ್ಮ, ನಾವು ತಡಮಾಡಿದ್ವೋ ಏನೋ. ಅವಳ ಮನಕ್ಕೆ ಮಾಯದ ಗಾಯ ಮಾತಿನಲ್ಲಿ ಮಾಡಿ ಆಗಿದೆ. ನಾವೇ ಏನೇನೋ ಹುಡುಗಿಯಲ್ಲಿರಬೇಕಾದ ಗುಣಗಳ ಪಟ್ಟಿಯನ್ನು ಮಾಡಿ ಅದೆಲ್ಲ ನಿನ್ನಲ್ಲಿಲ್ಲ ಅಂತ ಪ್ರತ್ಯಕ್ಷವಾಗೇ ಹೇಳಿಯಾಗಿದೆ. ಈಗ ನೀನು ಏನು ಹೇಳು ಪುಸ್ತಿ? ಈ ಬದಲಾವಣೆ ಯಾಕಾಗಿ ಅಂತ ಕೇಳಿದ್ರೆ ನೀನು ಅವಳಿಗೇನು ಹೇಳ್ತೀಯಾ ಅಂದ ವಿಠಲ. ಅದಕ್ಕೆ ಸುಲೋಚನಾ ಅವರು, ತರ್ಕ ಬೇಡ ವಿಠಲ. ಅವಳು ನಿನ್ನ ಮನಸ್ಸನ್ನು ಸೆಳೆದಿರೋದು ನನಗರಿವಿದೆ. ಅವಳಕ್ಕನ ಮದುವೆಯಲ್ಲಿ ನನಗದು ಸ್ಪಷ್ಟವಾಗಿ ಗೊತ್ತಾಯಿತು. ನೀ ಹೇಳಿದ ಜೀವನದ ಮೌಲ್ಯಗಳು ಅವಳಲ್ಲಿ ಖಂಡಿತ ಇದೆ. ಈಗ ನನಗೆ ಬೇಕಾಗಿರೋದು ಅವಳು ನಿನ್ನ ಮನಕ್ಕೆ ಒಪ್ಪಿಗೆ ಆಗಿದ್ದಾಳಾ ಇಲ್ವಾ ಅನ್ನೋದು ಮಾತ್ರ. ಅದು ನಿನ್ನ ಬಾಯಿಂದ ನಾನು ಕೇಳಬೇಕು ಅಂತ ಕೇಳ್ತಾ ಇದ್ದೀನಿ. ಆ ಮಾತಿಗೆ ವಿಠಲ ಮೌನವಾದ. ಸುಲೋಚನಾ ಮಗನ ಮಾತಿಗಾಗಿ ಕಾದರು. ವಿಠಲ ನಿಧಾನವಾಗಿ ನೋಡಿದ. ಅಮ್ಮ, ನಿನ್ನ ಮನಸ್ಸಿಗೆ ಅನಿಸಿರೋದೆಲ್ಲ ಸತ್ಯ. ಅವಳನ್ನು ನಾನು ಅವರ ಮನೆಯಲ್ಲಿ ನೋಡುವ ಮೊದಲೇ ರಸ್ತೆಗಳಲ್ಲಿ ಹಲವು ಬಾರಿ ನೋಡಿದ್ದೆ. ಮೊದಲು ನೋಡಿದಾಗಿನ ಆ ಅನುರಾಗದ ಭಾವ ಈಗ ಮರೆಯಾಗಿದೆ. ಅವಳಕ್ಕನ್ನು ನೋಡಕ್ಕೆ ಹೋದ ದಿವಸನೇ ಅವಳ ಕಣ್ಣಲ್ಲಿ ನಾನು ಅನುರಾಗ ಕಂಡೆ. ನಾನು ಕೂಡ ಅವಳ ಕಡೆ ಸೆಳೆಯಲ್ಪಟ್ಟೆ. ಆ ಅನುರಾಗ ಇಬ್ಬರಲ್ಲೂ ವ್ಯಕ್ತವಾಗದಂತೆ ಮಾಡಿದವರೇ ನಾವು ಅವಳಲ್ಲಿನ ಅನುರಾಗ ವ್ಯಕ್ತವಾಗುವಂತೆ ಮಾಡಿದ್ರೆ ಅವಳು ಮದುವೆಗೆ ಒಪ್ತಾಳೆ. ನಾವು ಮಾಡಿದ ತಪ್ಪನ್ನು ನಾವೇ ಸರಿಪಡಿಸಬೇಕು. ಅವಳ ತಾಯಿಯವರ ಬಳಿ ನೀನೊಮ್ಮೆ ಮಾತಾಡು. ಅವಳ ಮನಸ್ಸನ್ನು ತಿಳಿದುಕೊಳ್ಳುವಂತೆ ಹೇಳು. ಆಮೇಲೆ ಏನು ಮಾಡಬೇಕು ಅಂತ ಯೋಚಿಸೋಣ.
ಋಣಾನುಬಂಧ ರೂಪೇಣ ಪತಿ ಪತ್ನಿ ಸುತ ಆಲಯ ಎಲ್ಲ ಅಲ್ವೇನಮ್ಮ ಅಂದು ಮಾತು ನಿಲ್ಲಿಸ್ದ ವಿಠಲ. ಈತ ವಿಶಾಲಾಕ್ಷಿಯವರಿಗೆ ಅರುಣ ರಾಘವನನ್ನು ಬೇಡ ಅಂದಿದ್ದು ಸೋಜಿಗ ಅನಿಸಿತ್ತು. ಸುಂದರೇಶ್ವರ್ ಮಗಳನ್ನೇನೂ ಪ್ರಶ್ನಿಸದೇ ಇದ್ರೂ ಪತ್ನಿ ವಿಶಾಲಾಕ್ಷಿಗೆ ಹೇಳಿದರು, ಎಲ್ಲ ಸರಿಯಾಗಿರೋ ಹುಡುಗನ್ನ ಕಾರಣ ತಿಳಿಸದೆ ಬೇಡ ಅಂದಿದ್ದಾಳೆ, ಬೇರೆ ಯಾರನ್ನಾದರೂ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾಳ ಕೇಳ್ಬಿಡು ಅಂತ. ವಿಶಾಲಾಕ್ಷಿಗೆ ಮಗಳು ಹಾಗೆಲ್ಲ ಮಾಡಲಾರಳು ಅನ್ನೋ ಬಲವಾದ ನಂಬಿಕೆ. ಆದರೂ ಮನಸ್ಸು ಅನ್ನೋದು ಒಂದು ವಿಚಿತ್ರ. ಯಾವಾಗ ಯಾರಿಗೆ ಸ್ಪಂದಿಸೋದೋ, ಯಾರನ್ನು ಒಪ್ಪಿಕೊಳ್ಳುವುದೋ ಹುಟ್ಟಿಸಿದ ಆ ಭಗವಂತನೊಬ್ಬನೇ ಹೇಳಬೇಕು ಅಷ್ಟೇ ಅಂದ್ಕೊಂಡು ಸಮಯ ನೋಡಿ ಕೇಳಬೇಕು ಅಂತ ಕಾದರು. ಸುಲೋಚನಾ ವಿಶಾಲಾಕ್ಷಿಯವ್ರನ್ನ ಹುಡುಕೊಂಡು ಅರುಣ ಇಲ್ಲದೆ ಇರೋ ಸಮಯ ನೋಡಿ ಮನೆಗೆ ಬಂದರು. ಸುಲೋಚನಾ ಸಹಜವಾಗಿ ಮಾತಾಡ್ತಾ ಕುಳಿತರು. ಅವರು ಏನೋ ಮನದಲ್ಲಿ ಇಟ್ಕೊಂಡೇ ಬಂದಿದ್ದಾರೆ ಅಂತ ವಿಶಾಲಾಕ್ಷಿಗೆ ಗೊತ್ತಿತ್ತು. ಹೀಗೆ ಮಾತಾಡ್ತಾ ವಿಶಾಲಾಕ್ಷಿ ಸುಲೋಚನರನ್ನು ಕೇಳಿದ್ರು, ಅರುಣ ರಾಘವನನ್ನು ಬೇಡ ಅನ್ನೋಕ್ಕೆ ಕಾರಣ ನಿಮ್ಮ ಬಳಿ ಏನಾದರೂ ಹೇಳಿದ್ಲಾ? ಅದಕ್ಕೆ ಸುಲೋಚನಾ ಮೊದಲು ಹೇಳೋಕ್ಕೆ ಹಿಂಜರಿದ್ರು. ನಂತರ ರಾಘವನ ಬಗೆಗೆ ಎಲ್ಲ ಹೇಳಿ ಅವಳು ಬೇಡ ಅಂದಿದ್ದೆ ಒಳ್ಳೆಯದಾಯಿತು. ಅಂತಹ ಹುಡುಗಿನ ಅಯೋಗ್ಯನ ಕೈಯಲ್ಲಿಡೋಕ್ಕೆ ಯಾರಿಗೆ ಮನ ಒಪ್ಪತ್ತೆ? ಅಂದ ಚಂದ ಎಲ್ಲ 2 ದಿನ ಇರುತ್ತೆ, ಗುಣನೇ ಶಾಶ್ವತ ಅಂತ ಹೇಳಿ ನಿಲ್ಲಿಸಿದ್ರು. ವಿಶಾಲಾಕ್ಷಿಯವರೇ, ನಿಮ್ಮ ಮಗಳು ಯಾರ ಕೈ ಹಿಡಿತಾಳೋ ಅವನು ಅದೃಷ್ಟವಂತ. ಆ ಅದೃಷ್ಟ ನನ್ನ ಮಗನಿಗೆ ಬರಲಿ ಅಂತ ನನ್ನ ಆಸೆ. ಆದರೆ ಅವಳನ್ನು ನೀನು ನನ್ನ ಮಗನನ್ನು ಮದುವೆ ಆಗ್ತೀಯಾ ಅಂತ ಕೇಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಾರಣ ನಿಮಗೂ ಗೊತ್ತು. ಅವಳೆದುರಲ್ಲಿ ನನ್ನ ಸೊಸೆಗಿರಬೇಕಾದ ಅರ್ಹತೆಗಳನ್ನು ಒತ್ತಿ ಬಹಳಷ್ಟು ಸಾರಿ ಹೇಳಿ ಆಗಿದೆ. ಅದರಿಂದ ಅವಳ ಆತ್ಮಾಭಿಮಾನಕ್ಕೆ ಧಕ್ಕೆಯಾಗಿದೆ. ಮೊದಲು ಅವಳಿಗಾಗಿರುವ ಆ ನೋವನ್ನು ಸರಿಪಡಿಸಿ ಆಮೇಲೆ ಕೇಳಬೇಕು. ಆದರೆ ಅದನ್ನು ಸರಿಪಡಿಸುವ ವಿಧಾನ ನಮಗೆ ತಿಳಿಯದಾಗಿದೆ. ಅದಕ್ಕೂ ಮೊದಲು ಅವಳ ಅಪ್ಪ ಅಮ್ಮರಲ್ಲಿ ಮನದ ಮಾತು ವಿನಂತಿಸಿಕೊಳ್ಳೋಣ ಅಂತಲೇ ಬಂದೆ. ನನ್ನ ಮಗನ ಬಗೆಗೆ ನಿಮ್ಮ ಅಭಿಪ್ರಾಯ ಏನು? ಸ್ಪಷ್ಟವಾಗಿ ಸಂಕೋಚವಿಲ್ಲದೆ ಹೇಳಿ. ಅದಕ್ಕೆ ಕಾಲಾವಕಾಶ ಕೂಡ ತಗೊಳ್ಳಿ. ವಿಶಾಲಾಕ್ಷಿಯವರು ನುಡಿದ್ರು, ನಮಗೂ ನಿಮ್ಮ ಸಂಬಂಧ ಇಷ್ಟನೇ ಸುಲೋಚನಾ. ನೀವು ನಿಮ್ಮ ಮಗನ ಅಭಿಪ್ರಾಯ ಕೇಳಿ. ನಾನು ಅರುಣಳ ಮನಸ್ಸನ್ನು ತಿಳಿಯೋಕ್ಕೆ ಪ್ರಯತ್ನ ಮಾಡ್ತೀನಿ. ಮನ ಒಲಿಸಿಯೇ ಮದುವೆ ಮಾಡೋಣ. ಸಮಯ ನೋಡಿ ವಿಶಾಲಾಕ್ಷಿಯವರು ಅರುಣಳನ್ನು, ಅಲ್ಲ ಅರುಣ, ರಾಘವನನ್ನು ಯಾಕೆ ಬೇಡ ಅಂದೆ? ನಮ್ಮ ಪ್ರಕಾರ ಅವನು ಒಳ್ಳೆಯ ವರ, ನೀನು ಯಾಕೆ ಹಿಡಿಸ್ಲಿಲ್ಲ ಹೇಳು. ಕಾರಣ ಗೊತ್ತಾದರೆ ಮುಂದೆ ವರ ಹುಡುಕೋವಾಗ ಎಚ್ಚರ ವಹಿಸ್ಬೋದು ಅಂದರು. ಅರುಣ ಅಮ್ಮನಿಗೆ ನೋಡಿದ್ಲು. ಅಮ್ಮ, ನೋಡಿದ ತಕ್ಷಣ ಸುಂದರ ಅನಿಸೋರು ನೋಡ್ತಾ ನೋಡ್ತಾ ಅವರ ಅವಗುಣಗಳು ಅಥವಾ ಕುರೂಪಗಳು ಕಾಣ್ತಾ ಹೋಗುತ್ತೆ. ಅವರ ರೂಪ ಚೆನ್ನಾಗಿದ್ದರೂ ಅವರ ನಡೆ ನುಡಿ ಎರಡೂ ನನ್ನ ಮನಸ್ಸಿಗೆ ಹಿಡಿಸ್ಲಿಲ್ಲ. ಇದು ನಮ್ಮ ಬದುಕಿನ ಬಾಳ ಸಂಗಾತಿಯ ಪ್ರಶ್ನೆ, ಒಂದು ದಿನದ್ದು ಅಲ್ಲ ಅಲ್ವಾ? ಅದಕ್ಕೆ ಬೇಡ ಅಂದಿದ್ದು ಅಂದ್ಲು ಸ್ವಲ್ಪ ಒರಟಾಗಿ. ಹುಡುಕನನ್ನು ಹುಡುಕುವುದು, ಅವರೆದುರಲ್ಲಿ ನೀನು ವಧು ಪರೀಕ್ಷೆಗೆ ಕೂರುವುದು, ಇದೆಲ್ಲ ನೋವಿನ ಆದರೆ ಅನುಭವಿಸಲೇಬೇಕಾದ ಕಷ್ಟ. ಈ ಕಷ್ಟ ತಪ್ಪಿಸೋಕ್ಕೆ ಕೇಳ್ತೀನಿ. ನಿನ್ನ ಮನಸ್ಸಿನಲ್ಲಿ ಯಾರಾದರೂ ಇದ್ದರೆ ತಿಳಿಸು. ಅವರನ್ನೇ ನೋಡೋಣ, ಅವ್ರ ತಂದೆ ತಾಯಿನೇ ಮಾತಾಡಿಸಿ ಕೇಳೋಣ ಅಂದಿದ್ರು ವಿಶಾಲಾಕ್ಷಿ. ಅದಕ್ಕೆ ಅರುಣ, ಅಮ್ಮ, ನನ್ನ ಮನಸ್ಸಿನಲ್ಲಿ ಯಾರೇ ಇದ್ದರೂ ಅವ್ರ ಮನಸ್ಸಿನಲ್ಲಿ ನಾನು ಇರಬೇಕಲ್ವಾ? ನಾನು ಅವ್ರ ಮನಸ್ಸಿನಲ್ಲಿ ಇದ್ದರೆ ಆಗ ನೀವೇನಾದರೂ ಮಾಡೋಕ್ಕೆ ಸಾಧ್ಯ. ಇಲ್ದಿದ್ರೆ ನೀವೇನು ಮಾಡ್ತೀರಿ? ಅವ್ರನ್ನ ಹೋಗಿ ಒಪ್ಸೋಕ್ಕಾಗತ್ತಾ? ಅದಕ್ಕೆ ನಾನೀಗಲೇ ಮದುವೆ ಆಗಲ್ಲ. ನನ್ನ ಕಾಲ ಮೇಲೆ ನಾನು ನಿಂತಾಗ, ಮನ ಒಪ್ಪುವ ಸಂಗಾತಿ ಸಿಕ್ಕಾಗ ಮದುವೆ ಆಗ್ತೀನಿ. ಅವಳ ನೇರ ನುಡಿಗೆ ವಿಶಾಲಾಕ್ಷಿ ಸ್ವಲ್ಪ ಮೌನವಾದರು. ನಂತರ ಹೇಳಿದ್ರು, ಅದ್ಯಾಕೆ ಒಟ್ಟಿನ ಥರ ಮಾತಾಡೋದು? ನಿನ್ನ ಮನಸ್ಸಿನಲ್ಲಿರೋರನ್ನು ತಿಳಿಸು. ಅವ್ರ ಮನಸ್ಸಿನಲ್ಲಿ ನೀನಿಲ್ಲದೆ ಇದ್ದರೆ ಅವರು ನಿನಗೆ ಯೋಗ್ಯರು ಅಂತ ನಮಗನ್ಸಿದ್ರೆ ನಾವೇ ಮದುವೆ ಪ್ರಸ್ತಾಪ ಮಾಡಿ ಅವರನ್ನು ಒಪ್ಪಿಸಿ ಅವರ ಮನದಲ್ಲಿ ನಿನಗೆ ಸ್ಥಳ ಕೊಡಿಸ್ತೀವಿ. ನಿನ್ನ ಮನದಲ್ಲಿ ಯಾರಾದರೂ ಇದ್ದಾರಾ ಇಲ್ವಾ ಅನ್ನೋದಕ್ಕೆ ಹೌದು ಅಥವಾ ಇಲ್ಲ ಅನ್ನೋ ಉತ್ತರ ಬರಲಿ. ಆ ಮಾತಿಗೆ ಅರುಣ ಅಂದ್ಲು, ಅಮ್ಮ, ನಿಂಗೆ ಯಾಕೆ ನನ್ನ ಮೇಲೆ ಇದ್ದಕ್ಕಿದ್ದ ಹಾಗೆ ಈ ಅನುಮಾನ? ನನಗೆ ಈಗಲೇ ಮದುವೆ ಬೇಡ ಅಷ್ಟೇ ಅಂದ್ಲು. ಅದಕ್ಕೆ ವಿಶಾಲಾಕ್ಷಿಯವರು, ಈಗ ಆಗ ಅಂತ ನಿರ್ಧರಿಸೋಕ್ಕೆ ನಾವ್ಯಾರು?
ಆ ದೇವರು ಕಂಕಣ ಬಲ ಕೂಡಿಸ್ಬೇಕು, ಅದಾಗಬೇಕು. ನಾವು ಸುಮ್ಮನಿದ್ರು ಜನ ಸುಮ್ಮನಿರ್ಬೇಕಲ್ಲ. ಪ್ರಾರಂಭವಾದದ್ದೆಲ್ಲ ಮುಂದುವರಿಬೇಕು, ಮುಂದುವರೆದಿದ್ದೆಲ್ಲ ಗುರಿ ಮುಟ್ಟಬೇಕು. ನಾವು ಸುಲೋಚನಾ ಅವರ ಮಗನಿಗೆ ನಿನ್ನನ್ನು ಕೇಳೋಣ ಅಂದ್ಕೊಂಡಿದ್ದೀವಿ. ಅದಕ್ಕೆ ನಿನ್ನ ಅಭಿಪ್ರಾಯ ಏನು ಅದು ತಿಳಿಸು. ಅರುಣ ಸ್ವಲ್ಪ ಕೋಪದಿಂದಲೇ ಉತ್ತರಿಸಿದ್ರು. ಇಲ್ಲಿ ನನ್ನ ಅಭಿಪ್ರಾಯಕ್ಕೆ ಏನಾದರೂ ಬೆಲೆ ಇದೆಯಾ? ಅಮ್ಮ, ನೀವು ತೋರಿಸ್ದವ್ರನ್ನ ನಾನು ಮದುವೆ ಆಗ್ತೀನಿ. ಸುಲೋಚನಾ ಆಂಟಿ ಅನೇಕ ಸರ್ತಿ ತಮ್ಮ ಮಗನಿಗೆ ಜೊತೆ ಆಗೋವಳು ಹೇಗಿರಬೇಕು ಅಂತ ಒತ್ತಿ ಒತ್ತಿ ಹೇಳಿದ್ದಾರೆ. ಮನೆ ಕೆಲಸ ಅಲ್ವಾ? ಅದಕ್ಕೆ ಮನಸ್ಸು ಬುದ್ಧಿ ಎರಡೂ ಕ್ರೋಢೀಕರಿಸಿ ನಿರಂತರವಾಗಿ ಮಾಡಬೇಕು ಅಲ್ವಾ? ಅಂತಹದ್ರಲ್ಲಿ ಅದಕ್ಕೆ ಬೆಲೆ ಕೊಡದೇ ಇರೋರಿಗೆ ಬರೀ ಮನೆ ಕೆಲಸ ಮಾಡ್ತಾ ಇರೋ ನಿಮ್ಮ ಮಗಳನ್ನು ಕೊಡೋಕ್ಕೆ ಆತರ ಯಾಕೆ? ಆಗ ನನಗೆ ಅಲ್ಲಿ ಬೆಲೆ ಏನಿರುತ್ತೆ? ಕೆಲವನ್ನು ಅರ್ಥ ಮಾಡಿಕೊಳ್ಳದ ಜನರ ಜೊತೆಗೆ ಬದುಕೋದು ಕಷ್ಟ ಆಗುತ್ತೆ. ಅವರು ನಮಗೆಷ್ಟೇ ಇಷ್ಟವಾಗಿದ್ದರೂ ನಾವು ಅವರಿಗೆ ಇಷ್ಟವಿಲ್ಲದೆ ಇದ್ದರೆ ನಮ್ಮೆಲ್ಲ ಪ್ರಯತ್ನಗಳು ವಿಫಲ ಆಗುತ್ತೆ. ಅದಕ್ಕೆ ಅಮ್ಮ, ಆ ಯೋಚನೆ ಬಿಡು. ಅವರು ನನಗೆ ಆಂಟಿ, ನಿನಗೆ ಗೆಳತಿ ಆಗಿರಲಿ ಸಾಕು. ಮಿಕ್ಕ ಭಾವನೆಗಳನ್ನು ಮುಚ್ಚಿಟ್ಕೊಳ್ಳೋಣ. ಆಗ ನಮ್ಮ ಬದುಕು ನೆಮ್ಮದಿಯಾಗಿರುತ್ತೆ. ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ.